ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಫ್ರೆಂಡ್ಸ್, ಎಷ್ಟೋ ದೇಶಗಳಿಗೆ ಸ್ಪೋರ್ಟ್ಸ್ ಅನ್ನೋದು ಜಸ್ಟ್ ಒಂದು ಸ್ಪೋರ್ಟ್ಸ್ ಆಟ ಅಷ್ಟೇ. ಆದರೆ ಒಲಿಂಪಿಕ್ಸೇ ಬೇರೆ. ಕೆಲವೊಂದು ದೇಶಗಳ ಪಾಲಿಗೆ ಅದು ಶಕ್ತಿ ಪ್ರದರ್ಶನದ ವೇದಿಕೆ. ಅದು ಒಲಿಂಪಿಕ್ಸ್ ಮುಗಿಯೋ ಹೊತ್ತಿಗೆ ಅತಿ ಹೆಚ್ಚು ಮೆಡಲ್ ಗೆಲ್ಲೋ ದೇಶ ಇಡೀ ಜಗತ್ತಲ್ಲಿ ತನ್ನ ಪವರ್ ಏನು ಅನ್ನೋದನ್ನು ತೋರಿಸ್ಕೊಡುತ್ತೆ. ಆದರೆ ಜನಸಂಖ್ಯೆಯಲ್ಲಿ ಎರಡನೇ ದೊಡ್ಡ ದೇಶ ಭಾರತ. ಮೊದಲ ಸ್ಥಾನದಲ್ಲಿರೋ ಚೀನಾವನ್ನು ಬೀಟ್ ಮಾಡೋಕ್ಕೆ ತುಂಬ ಹತ್ತಿರದಲ್ಲೇ ಇದ್ದೀವಿ. ಕೆಲವೇ ಸಮಯದಲ್ಲಿ ಅವ್ರನ್ನ ಬೀಟ್ ಮಾಡಿ ಜನಸಂಖ್ಯೆಯಲ್ಲಿ ನಂಬರ್ 1 ದೇಶ ನಾವು ಆಗೋ ಎಲ್ಲ ಸಿಚುವೇಶನ್ ಇದೆ. ಭೂಭಾಗವನ್ನು ತಗೊಂಡ್ರೂ ಕೂಡ ಜಗತ್ತಲ್ಲೇ 7ನೇ ಅತಿ ದೊಡ್ಡ ದೇಶ ಭಾರತ. ಆದರೆ ಒಲಿಂಪಿಕ್ಸ್ನಲ್ಲಿ ಅತ್ಯಂತ ಕಳಪೆ ದಾಖಲೆಯನ್ನು ಭಾರತ ಹೊಂದಿದೆ. ತನಗಿಂತ ದುರ್ಬಲ ದೇಶಗಳು ಆರ್ಥಿಕವಾಗಿ, ಭೌಗೋಳಿಕವಾಗಿ ಎಲ್ಲ ರೀತಿಯಲ್ಲೂ ತನಗಿಂತ ದುರ್ಬಲ ದೇಶಗಳು ಕೂಡ ಉತ್ತಮ ಸಾಧನೆಯನ್ನು ಭಾರತಕ್ಕಿಂತ ಕೆಲವೊಂದು ದೇಶಗಳು ಮಾಡಿವೆ. ಚಿಕ್ಕ ಚಿಕ್ಕ ದೇಶಗಳು, ಕಮ್ಮಿ ಜನಸಂಖ್ಯೆ ಇರೋ ದೇಶಗಳು, ಆರ್ಥಿಕವಾಗಿಯೂ ಹಿಂದಿರುವ ದೇಶಗಳು, ರಿಪೀಟ್ ಹೇಳ್ತಿದ್ದೀವಿ ಕೇಳಿ, ನಮಗಿಂತ ಹೆಚ್ಚೆಚ್ಚು ಪದಕವನ್ನು ಗೆದ್ದು ಬೀಗ್ತಾ ಇವೆ. ಭಾರತ ಇದುವರೆಗೆ ಅತಿ ಹೆಚ್ಚು ಮೆಡಲ್ ಗೆದ್ದಿರೋದು 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ. ಅದೆಷ್ಟು ಗೊತ್ತಾ? 6 ಮೆಡಲ್. ಇದೇ ಹೈಯೆಸ್ಟ್. ಅಂದರೆ 130 ಕೋಟಿ ಜನಸಂಖ್ಯೆಯ ನಮ್ಮ ದೇಶ ಪ್ರತಿ 22 ಕೋಟಿ ಜನಸಂಖ್ಯೆಗೆ ಒಂದು ಮೆಡಲ್ ಗೆದ್ದಿತ್ತು ಲಂಡನ್ ಒಲಿಂಪಿಕ್ಸ್ನಲ್ಲಿ. ಅದೇ ಹೈಯೆಸ್ಟ್. ಜನಸಂಖ್ಯೆ ಆಧಾರದಲ್ಲಿ ಪದಕ ಲೆಕ್ಕ ಹಾಕಿದರೆ ಭಾರತ ಲಾಸ್ಟ್ನಲ್ಲಿ ಬರುತ್ತೆ. ಅದೆಷ್ಟೋ ಒಲಿಂಪಿಕ್ಸ್ನಲ್ಲಿ ಒಂದೇ ಒಂದು ಪದಕವನ್ನೂ ಗೆಲ್ಲದೆ ಭಾರತ ಖಾಲಿ ಕೈಲಿ ಬಂದ ಉದಾಹರಣೆಗಳು ಕೂಡ ಇವೆ. 1900ರಿಂದ ಇದುವರೆಗೆ ಭಾರತ ಒಲಿಂಪಿಕ್ಸ್ನಲ್ಲಿ ಗೆದ್ದಿರೋ ಪದಕಗಳ ಸಂಖ್ಯೆ 35 ಕೂಡ ದಾಟೋದಿಲ್ಲ. 2 ಮಹಾಯುದ್ಧಗಳ ಟೈಮಲ್ಲಿ ಕ್ಯಾನ್ಸಲ್ ಆದ ಕ್ರೀಡಾಕೂಟವನ್ನು ಕೂಡ ಸೇರಿಸಿದ್ರೆ ಇದುವರೆಗೆ 32 ಬಾರಿ ಒಲಿಂಪಿಕ್ಸ್ ನಡೆದಿದೆ. ಅಂದರೆ ಭಾರತದ ಸರಾಸರಿ ಒಂದು ಒಲಿಂಪಿಕ್ಸ್ ಗೇಮ್ನಲ್ಲಿ ಜಸ್ಟ್ 1 ಮೆಡಲ್ ಮಾತ್ರ ಆ್ಯಾವ್ರೇಜ್ ತೆಗೆದಾಗ. ಇದೇ ನಮ್ಮ 120 ವರ್ಷಗಳ ಸಾಧನೆ ನಮ್ಮದು. ಏನೋ ಗೋಲ್ಡ್ ಮೆಡಲ್ ಬಗ್ಗೆ ಕೇಳೋದೇ ಬೇಡ. ವೈಯಕ್ತಿಕ ವಿಭಾಗದಲ್ಲಿ ಭಾರತ ಇದುವರೆಗೆ ಗೆದ್ದಿರೋದು ಒಂದೇ ಒಂದು ಚಿನ್ನದ ಪದಕ. ಅದು 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಶೂಟರ್ ಅಭಿನವ್ ಬಿಂದ್ರಾಗ್ ಬಂದಿದ್ದು. ಆದರೆ ಗ್ರೂಪ್ ಗೇಮ್ನಲ್ಲಿ ಭಾರತದ ಹಾಕಿ ತಂಡದ ಸಾಧನೆ ತುಂಬ ಚೆನ್ನಾಗಿದೆ. ಹೇಗಿದ್ರೂ ಭಾರತದ ಚಿನ್ನ, ಬೆಳ್ಳಿ, ಕಂಚಿನ ಪದಕಗಳನ್ನು ಸೇರಿಸಿದ್ರೂ ಕೂಡ ಚಿಕ್ಕ ಚಿಕ್ಕ ದೇಶಗಳು ಗೆಲ್ಲೋ ಚಿನ್ನದ ಪದಕಕ್ಕೂ ಸಮ ಆಗೋದಿಲ್ಲ. ಹಾಗಾದರೆ ಒಲಿಂಪಿಕ್ಸ್ನಲ್ಲಿ ಭಾರತದ ಕಳಪೆ ಸಾಧನೆಗೆ ಕಾರಣ ಏನು? ನಾವು ಆಡಬೇಕಾದ್ರೆ ಎಡವುತ್ತಿರೋದು ಎಲ್ಲಿ? ಒಲಿಂಪಿಕ್ಸ್ನಲ್ಲಿ ಭಾರತ ಫೇಲ್ಯೂರ್ ಕಾಣೋಕೆ ಏನು ಕಾರಣ? ನೀವು ಈ ಸಮಾಜ ಹೇಗೆ ಕಾರಣ? ದೇಶದ ಸರ್ಕಾರಗಳು ಹೇಗೆ ಕಾರಣ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬೇಜಾರು ಮಾಡ್ಕೋಬೇಡಿ, ಇದು ಮುಖಕ್ಕೆ ಕನ್ನಡಿ ಹಿಡ್ಕೊಳ್ಳುವಂಥ ಕೆಲಸ. ಒಂದು ಪದಕ ಗೆದ್ದರೂ ಕೂಡ ಅಂಥೇಳಿ ಏನು ಬಹಳ ದೊಡ್ಡ ಸಂಭ್ರಮಾಚರಣೆ ಮಾಡ್ತೀವಲ್ಲ ನಾವು, ಮಾಡೋಣ ಸಂಭ್ರಮಾಚರಣೆ, ತೊಂದರೆ ಇಲ್ಲ. ಆದರೆ ಕೆಲವೊಂದು ಕಟು ಸತ್ಯಗಳನ್ನು ಕೂಡ ತಿಳ್ಕೊಳ್ತಾ ನೋಡ್ತಾ ನಮ್ಮ ಮುಖಕ್ಕೆ ನಾವೇ ಕನ್ನಡಿಯನ್ನು ಹಿಡ್ಕೊಳ್ತಾ ಹೋಗೋಣ. ಕಾರಣ ನಂಬರ್ 1, ಬಡತನ. ನಮ್ಮ ದೇಶ ಹಲವು ಬಾಹ್ಯಾಕಾಶ ಮಿಷನ್ಗಳನ್ನು ಕೈಗೊಂಡಿರಬಹುದು. ನಮ್ಮ ದೇಶದಲ್ಲಿ ಕೋಟಿ ಕೋಟಿ ಕುಳಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರಬಹುದು. ಆದರೂ ಭಾರತ ಇನ್ನೂ ಕೂಡ ಶ್ರೀಮಂತ ದೇಶ ಅಲ್ಲ, ಬಡ ದೇಶನೇ. ನಮ್ಮ ತಲಾ ಆದಾಯ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ತುಂಬ ಕಮ್ಮಿ ಇದೆ. ಇದೇ ಕಾರಣಕ್ಕೆ ಮಕ್ಕಳನ್ನು ಕ್ರೀಡಾ ಕ್ಷೇತ್ರದಲ್ಲಿ ಪ್ರೋತ್ಸಾಹಿಸೋಕೆ ಬಡ ಕುಟುಂಬಗಳಿಗೆ ಸಾಧ್ಯನೇ ಆಗೋದಿಲ್ಲ. ಮಕ್ಕಳನ್ನು ಶಾಲೆಗೆ ಕಳಿಸಿ ಶಿಕ್ಷಣ ಕೊಡಿಸೋದೇ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಅಂಥದ್ರಲ್ಲಿ ಮಕ್ಕಳನ್ನು ಕ್ರೀಡೆಗೆ ಪ್ರೋತ್ಸಾಹಿಸೋದು, ಮಕ್ಕಳಿಗೆ ಕ್ರೀಡಾ ಪರಿಕರಗಳನ್ನು ಕೊಡಿಸೋದು ದೂರದ ಮಾತು. ಬಡ ಮಕ್ಕಳಿಗೆ ಒಳ್ಳೆ ನ್ಯೂಟ್ರಿಷನ್ ಕೂಡ ಸಿಗೋದಿಲ್ಲ. ಸರ್ಕಾರಗಳು ಕೂಡ ಸ್ಪೋರ್ಟ್ಸನ್ನು ಪ್ರಯಾರಿಟಿ ಅಂತ ಪರಿಗಣಿಸೋದಿಲ್ಲ. ದುಡ್ಡಿನ ಕೊರತೆಯಿಂದ ಕ್ರೀಡಾಪಟುಗಳಿಗೆ ಸರಿಯಾದ ಟ್ರೈನಿಂಗ್ ಸಿಗೋದಿಲ್ಲ. ಆಟಗಾರರು ಸ್ಪಾನ್ಸರ್ಶಿಪ್ ಹುಡ್ಕೋಬೇಕಾಗತ್ತೆ. ಸರಿಯಾದ ಸ್ಪಾನ್ಸರ್ಗಳು ಸಿಕ್ಕರೆ ಆಯಿತು, ಇಲ್ಲ ಅಂದರೆ ಆಟಗಾರರ ಕತೆ ಅಷ್ಟೇ. ಕೆಲವೊಂದು ಅಥ್ಲೀಟ್ಗಳಿಗೆ ಒಲಿಂಪಿಕ್ಸ್ಗೆ ಹೋಗೋಕೆ ಸರ್ಕಾರದಿಂದ ದುಡ್ಡು ಸಿಗದೆ ಕ್ರೌಡ್ ಫಂಡಿಂಗ್ ಮೂಲಕ ಹಣ ಸಂಗ್ರಹಿಸಿ ಒಲಿಂಪಿಕ್ಸ್ಗೆ ಹೋದ ಉದಾಹರಣೆ ಇದೆ. ಹಾಗಂತ ಒಲಿಂಪಿಕ್ಸ್ನಲ್ಲಿ ನಾವು ಹಿಂದುಳಿದಿರೋದಕ್ಕೆ ಬಡತನ ಒಂದೇ ಕಾರಣ ಅನ್ನೋಕ್ಕಾಗಲ್ಲ. ನಮಗಿಂತ ಕಮ್ಮಿ ತಲಾ ಆದಾಯ ಹೊಂದಿರೋ ಕೀನ್ಯಾ, ಜಮೈಕಾದಂತಹ ದೇಶಗಳು ಕೂಡ ಒಲಿಂಪಿಕ್ಸ್ನಲ್ಲಿ ಉತ್ತಮ ಸಾಧನೆಯನ್ನು ಮಾಡ್ತಾ ಇವೆ. ವಿಶ್ವ ಬ್ಯಾಂಕ್ ಪ್ರಕಾರ ಜಮೈಕಾ ನಿಧಾನವಾಗಿ ಬೆಳವಣಿಗೆ ಅಭಿವೃದ್ಧಿ ಹೊಂದುತ್ತಿರೋ ದೇಶ. ಆದರೆ ಭಾರತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರೋ ದೇಶ, ಅವರು ನಿಧಾನ. ಆದರೂ ಒಲಿಂಪಿಕ್ಸ್ನಲ್ಲಿ ಜಮೈಕಾಗಿಂತ ತುಂಬ ಹಿಂದಿದೆ ಭಾರತ. ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಮೆಡಲ್ಗಳನ್ನು ಗೆಲ್ಲೋದು ಅಭಿವೃದ್ಧಿ ಹೊಂದಿರುವ ಅಥವಾ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರೋ ಅಮೆರಿಕ, ಜಪಾನ್, ಚೀನಾ, ರಷ್ಯಾ ಮುಂತಾದ ದೇಶಗಳು. 1960ರ ದಶಕದ ಬಳಿಕ ಅಂತೂ ಫಸ್ಟ್ ವರ್ಲ್ಡ್ ಅಥವಾ ಆರ್ಥಿಕವಾಗಿ ಮುಂದುವರಿದ ದೇಶಗಳು ಒಲಿಂಪಿಕ್ಸ್ನಲ್ಲಿ ಅವರ ಡಾಮಿನೇಷನ್ನೇ ಕಾಣಿಸ್ತಾ ಇದೆ. ಬಡ ದೇಶ ಆಗಿರೋ ಭಾರತ ಇನ್ನೂ ಕೂಡ ತುಂಬ ಹಿಂದಿದೆ.
ಕ್ಯೂಬಾದಂತಹ ಸಣ್ಣ ದೇಶ ಕೂಡ ಭಾರತಕ್ಕಿಂತ ಬಹಳ ಉತ್ತಮ ಸಾಧನೆಯನ್ನ ಒಲಿಂಪಿಕ್ಸ್ನಲ್ಲಿ ತೋರಿಸ್ತಾ ಇದೆ. ಹೀಗಾಗಿ ನಮ್ಮಲ್ಲಿ ಬಡತನ ಒಂದು ಕಾರಣ ಹೌದು, ಬಡತನದ ಮಧ್ಯೆನೂ ಸಾಧನೆ ಮಾಡಿರೋ ದೇಶಗಳು ಕೂಡ ಇವೆ ಅನ್ನೋದನ್ನ ನಾವು ನಿಮಗಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಕಾರಣ ನಂಬರ್ 2, ಪೋಷಕರ ಮನೋಭಾವ. ನಮ್ಮ ದೇಶದಲ್ಲಿ ಬಹುತೇಕ ಪೋಷಕರು ಯಾವ ರೀತಿ ಅಂದ್ರೆ, ಮಕ್ಕಳು ಯಾವ್ದಾದ್ರು ಆಟ ಆಡಿದ್ರೆ ಹಾಳಾಗಿ ಹೋಗ್ಬಿಡ್ತಾರೆ, ಬರೀ ಆಟನೇ ಆಡ್ತಿರ್ತಾನ್ರಿ ಇವನು, ಲೈಫ್ ಹಾಳು ಮಾಡ್ಕೋತಾರೆ ಅನ್ನೋ ಮನೋಭಾವನ ಹೊಂದಿದ್ದಾರೆ. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ ರೆಡಿ ಮಾಡಬೇಕು ಫ್ಯಾಕ್ಟ್ರಿಗೆ ಹಾಕಿ, ಆ ರೀತಿಯಲ್ಲಿ ಓದಬೇಕು, ಓದಿ ಮುಗಿಸೋಷ್ಟರಲ್ಲಿ ಜಾಬ್ ಮಾರ್ಕೆಟಿಗೆ ಹೋಗೋಕ್ಕೆ ಒಂದು ಪ್ರಾಡಕ್ಟ್, ಜಾಬ್ ತಗೋಬೇಕು, ಓದಿ ಮುಗಿಸ್ಕೋಬೇಕು, ಜಾಬ್ ತಗೋಬೇಕು, ಆಮೇಲೆ ಜಾಬ್ ಮಾಡ್ತಾ ಹೋಗಬೇಕು, ಅಷ್ಟೇ ಫೋಕಸ್, ಅದೇ ಮೇನ್ ಪ್ರಯಾರಿಟಿ. ಆ ರೀತಿ ಮಕ್ಕಳನ್ನು ಬೆಳೆಸುವಂಥ ಮನೋಭಾವ ಜಾಸ್ತಿ ಇದೆ. ಸ್ಪೋರ್ಟ್ಸ್ ಅನ್ನೋದು ಕೇವಲ ಟೈಮ್ ಪಾಸ್, ಎಂಜಾಯ್ಮೆಂಟ್, ಚುಚ್ಚೂರು ಆಡಬೇಕಷ್ಟೇ ಅನ್ನೋ ರೀತಿಯಲ್ಲಿ, ಕ್ರೀಡೆಗಿಂತ ಶಿಕ್ಷಣಕ್ಕೆ ಮಾತ್ರ ವಿಪರೀತ ಒತ್ತನ್ನು ಕೊಡಲಾಗುತ್ತೆ. ಅಷ್ಟು ಕಾಂಪಿಟೇಷನ್ ಮನೋಭಾವದಲ್ಲಿ ಓದೋ ವಿಚಾರದಲ್ಲಿ ಮಾತ್ರ ಬೆಳೆಸಲಾಗುತ್ತೆ. ತಮ್ಮ ಮಗ ಅಥವಾ ಮಗಳು ಲಾಯರ್ ಆಗಬೇಕು, ಸಿ ಆಗಬೇಕು, ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು ಅಂತೆಲ್ಲ ಕನಸು ಕಾಣ್ತಾರೆ. ಆ ನಿಟ್ಟಿನಲ್ಲಿ ಅವರನ್ನು ಓದಿಸ್ತಾರೆ, ಬೆಳೆಸ್ತಾರೆ. ಇತ್ತೀಚೆಗೆ ಚೀನಾದ ಸಂಸ್ಥೆಯೊಂದು ಕರ್ನಾಟಕ ಮತ್ತು ರಾಜಸ್ಥಾನದ ಗ್ರಾಮೀಣ ಪ್ರದೇಶದಲ್ಲಿ ಸರ್ವೆ ನಡೆಸಿತ್ತು. ಅದರಲ್ಲಿ ಕಳೆದ ದಶಕದಲ್ಲಿ ನಿಮ್ಮ ಕಿವಿಗೆ ಬಿದ್ದ ಬೆಸ್ಟ್ ಜಾಬ್ ಯಾವುದು ಅಂತ ಕೇಳಲಾಯಿತು. ಈ ವೇಳೆ ಎಲ್ಲರೂ ಕೂಡ ಸಾಫ್ಟ್ವೇರ್ ಎಂಜಿನಿಯರ್ಸ್, ಡಾಕ್ಟರ್ಸ್, ಲಾಯರ್ಸ್, ಟೀಚರ್ಸ್ ಮತ್ತು ಇನ್ನು ಕೆಲವರು ಯೋಧರು ಅಂತ ಹೇಳಿದ್ದಾರೆ. ಯಾರೂ ಕೂಡ ಸ್ಪೋರ್ಟ್ಸ್ ಬಗ್ಗೆ ಮಾತಾಡೇ ಇರಲಿಲ್ಲ. ನಮ್ಮ ಮಗ ಅಥವಾ ಮಗಳು ಕ್ರೀಡಾಪಟು ಆಗಬೇಕು, ಈ ಆಟದಲ್ಲಿ ಚಾಂಪಿಯನ್ ಆಗಬೇಕು, ಅಥವಾ ಯಾವುದಾದ್ರೂ ಸ್ಪೋರ್ಟ್ಸ್ನಲ್ಲಿ ವರ್ಲ್ಡ್ ಚಾಂಪಿಯನ್ ಆಗಬೇಕು ಅನ್ನೋ ಕನಸು ಕಾಣೋ ಪೋಷಕರೇ ಇಲ್ಲ, ತುಂಬ ಕಮ್ಮಿ. ಈ ಮೂಲಕ ಕ್ರೀಡಾ ಪ್ರತಿಭೆಗಳನ್ನು ಆರಂಭದಲ್ಲೇ ಚಿವುಟ್ಬಿಡ್ತಾರೆ ಪೋಷಕರು. ಆಟ ಆಡೋದ್ರಿಂದ ದುಡ್ಡು ಸಿಗುತ್ತಾ, ಜೀವನ ಸಾಗಿಸೋಕೆ ಆಗುತ್ತಾ ಅನ್ನೋದು ಪೋಷಕರ ಪ್ರಶ್ನೆ. ಪೋಷಕರಾಗಿ ಈ ರೀತಿ ಯೋಚನೆ ಮಾಡೋದು ಸಹಜ ಕೂಡ ಹೌದು. ಆದರೆ ಭಾರತಕ್ಕೆ ಹೋಲಿಸಿದ್ರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನು ಕ್ರೀಡೆಗೆ ಹೆಚ್ಚೆಚ್ಚು ಪ್ರೋತ್ಸಾಹ ನೀಡ್ತಾರೆ. ಆಟದಲ್ಲೂ ಕೂಡ ಉನ್ನತ ಸಾಧನೆಯನ್ನು ಮಕ್ಕಳು ಮಾಡಲಿ ಅಂತೇಳಿ ಪ್ರೋತ್ಸಾಹವನ್ನು ಕೊಡ್ತಾರೆ. ಅದು ಸಡನ್ನಾಗಿ ಈಗ ಇಂಥವೆಲ್ಲ ಭಾರತದಲ್ಲಿ ಬರಬೇಕು ಅಂದರೆ ಬರಲ್ಲ. ಅದು ಹಂತ ಹಂತವಾಗಿ, ಮೊದಲಿಗೆ ಹೋಲಿಸೋರಿಗೆ ಹೆಂಗೆ ಇಂಪ್ರೂವ್ಮೆಂಟ್ ಇದೆಯೋ ಅದೇ ರೀತಿ ಹಂತ ಹಂತವಾಗಿ ಸಾಮಾಜಿಕವಾಗಿ ಬದಲಾವಣೆ ಆಗ್ತಾ ಆಗ್ತಾ, ಎವಲ್ಯೂಷನ್ ಆಗ್ತಾ 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 ಅದೆಲ್ಲ ಬರಬೇಕು ನಮ್ಮಲ್ಲೂ ಕೂಡ. ಕಾರಣ ನಂಬರ್ 3, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರಣ. ಭಾರತದ ಒಲಿಂಪಿಕ್ ಸಾಧನೆ ಅಷ್ಟೊಂದು ತೃಪ್ತಿದಾಯಕ ಆಗಿಲ್ಲ. ಯಾಕೆ ಅಂದರೆ ಅದಕ್ಕೆ ಹಲವು ಕಾರಣಗಳಲ್ಲಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳು ಕೂಡ ಇವೆ. ಕೆಲವರಿಗೆ ಕ್ರೀಡೆಯಲ್ಲಿ ಸಾಕಷ್ಟು ಇಂಟ್ರೆಸ್ಟ್ ಇದ್ರೂ ಕೂಡ ಅದನ್ನು ಟಾಪ್ ಲೆವೆಲ್ಗೆ ತಗೊಂಡು ಹೋಗೋಕೆ ಅವರ ಜಾತಿ, ಧರ್ಮ, ಸಂಪ್ರದಾಯಗಳು, ಸಮುದಾಯಗಳು ಬಿಡೋದಿಲ್ಲ. ಒಲಿಂಪಿಕ್ಸ್ ಅಂದಮೇಲೆ ಬೀಚ್ ವಾಲಿಬಾಲು ಇರುತ್ತೆ ಸ್ವಾಮಿ, ಸ್ವಿಮ್ಮಿಂಗು ಇರುತ್ತೆ. ಆದರೆ ಈ ಕ್ರೀಡೆಗಳು ಬೇಡುವ ಬಟ್ಟೆಗಳನ್ನು ಧರಿಸಿ ಮಹಿಳೆಯರು ಆಡೋದು ಕೆಲವೊಂದು ಜಾತಿ, ಧರ್ಮಗಳ ಸಂಪ್ರದಾಯಕ್ಕೆ ವಿರುದ್ಧ ಅಂತ ಭಾವನೆ ಇದೆ. ಹೀಗಾಗಿ ತಮ್ಮ ತಮ್ಮ ಸಮುದಾಯದ ಮಕ್ಕಳಿಗೆ ಇಂತಹ ಕ್ರೀಡೆಗಳಲ್ಲಿ ಹೆಚ್ಚಿನ ಪೋಷಕರು ಪ್ರೋತ್ಸಾಹವನ್ನು ನೀಡುವುದಿಲ್ಲ. ಇದು ಕಾರಣಗಳಲ್ಲಿ ಒಂದು. ಕಾರಣ ನಂಬರ್ 4, ಸೌಲಭ್ಯಗಳ ಕೊರತೆ. ಇನ್ನು ನಮ್ಮ ದೇಶದಲ್ಲಿ ಸಾಕಷ್ಟು ಕ್ರೀಡಾ ಪ್ರತಿಭೆಗಳಿದ್ರೂ ಕೂಡ ಅವರಿಗೆ ಸರಿಯಾದ ಸೌಲಭ್ಯ ಸಿಗ್ತಾ ಇಲ್ಲ. ತಳಮಟ್ಟದಲ್ಲಿ ಅಂದರೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸರಿಯಾದ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಕೆಲವು ವಿಶ್ವದರ್ಜೆಯ ಕಾಲೇಜು, ಯೂನಿವರ್ಸಿಟಿಗಳು ಇದ್ರೂ ಕೂಡ ಅಲ್ಲಿ ಸ್ಪೋರ್ಟ್ಸ್ ಫೆಸಿಲಿಟಿಗಳು ಅಷ್ಟೊಂದು ಉತ್ತಮವಾಗಿಲ್ಲ. ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಮೈದಾನಗಳೇ ಇರೋದಿಲ್ಲ. ಒಂದು ವೇಳೆ ಯೂನಿವರ್ಸಿಟಿ ಲೆವೆಲಲ್ಲಿ ಸ್ವಲ್ಪ ಇರ್ಬೋದು, ಆದರೆ ಮಕ್ಕಳು ಚಿಕ್ಕ ವಯಸ್ಸಿಂದ ಆಡೇ ಇಲ್ಲ, ಸರಿಯಾಗಿ ಪರಿಣತಿನೇ ಇಲ್ಲ ಅಂದರೆ ಸಡನ್ನಾಗಿ ಹೋಗಿ ಯೂನಿವರ್ಸಿಟಿಲಿ ಹೋಗಿ ಅವ್ರನ್ನ ಚಾಂಪಿಯನ್ಗಳಾಗೋಕ್ಕಾಗತ್ತಾ? ಇದು ಕೂಡ ಒಂದು ಸಮಸ್ಯೆ. ಇಂಡೋರ್ ಸ್ಟೇಡಿಯಂ ಇರಲ್ಲ, ಇದ್ರೂ ಸರಿಯಾಗಿ ಮೇಂಟೈನ್ ಮಾಡಿರಲ್ಲ. ಗೌರ್ಮೆಂಟ್ ಎಲ್ಲೋ ಒಂದು ಸಣ್ಣ ಪುಟ್ಟದ್ದು ಕಟ್ಟುತ್ತೆ, ಅದಾದಮೇಲೆ ಒಂದು ರೀತಿ ಡಂಪಿಂಗ್ ಯಾರ್ಡ್ ರೀತಿ ಆಗೋಗಿರುತ್ತೆ, ಅಷ್ಟು ಕಳಪೆ ಮೇಂಟೆನೆನ್ಸ್ ಇರುತ್ತೆ. ಎಕ್ವಿಪ್ಮೆಂಟ್ಗಳಿರೋದಿಲ್ಲ, ಇದ್ರೂ ಸರಿಯಾದ ಕಂಡೀಷನಲ್ಲಿ ಇರೋದಿಲ್ಲ. ಅವು ತರಬೇತಿ ಕೊಡೋಕ್ಕೆ ಸಿಬ್ಬಂದಿ ಇರೋದಿಲ್ಲ. ಒಲಿಂಪಿಕ್ಸ್ನಲ್ಲಿರೋ ಕೆಲವೊಂದು ಆಟಗಳಿಗೆ ಬೇಕಾದ ಸೌಲಭ್ಯಗಳು ಇಲ್ಲವೇ ಇಲ್ಲ. ನಮ್ಮವ್ರು ಇದು ಯಾವ ಆಟ ರೀ ಇದು ಅಂತೇಳಿ ನಾವೇ ಎಷ್ಟು ಸರಿ ನೋಡ್ತಾ ಇರ್ತೀವಿ. ಒಲಿಂಪಿಕ್ಸ್ನಲ್ಲಿ ಕೆಲವೊಂದು ಗೇಮ್ಸ್ ಎಲ್ಲ ಬರಬೇಕಾದ್ರೆ, ಕೆಲವೊಂದು ಗೇಮ್ ಇವೆಂಟ್ಗಳು ನಡೀತಾ ಇರಬೇಕಾದ್ರೆ ಆ ರೀತಿ ಸಿಚುವೇಶನ್ ಇದೆ. ಹೀಗಾಗಿ ಮಕ್ಕಳಿಗೆ ಈ ಆಟಗಳೇ ಗೊತ್ತಿರೋದಿಲ್ಲ. ಒಲಿಂಪಿಕ್ಸ್ನಲ್ಲಿರುವಂಥ ಹೆಚ್ಚಿನ ಗೇಮ್ಗಳು ಗೊತ್ತೇ ಇರೋದಿಲ್ಲ. ಕಾರಣ ನಂಬರ್ 5, ಉತ್ತಮ ಕೋಚ್ಗಳ ಕೊರತೆ. ಒಲಿಂಪಿಕ್ಸ್ನಲ್ಲಿ ಭಾರತ ಯಾಕೆ ಹಿಂದಿದೆ ಅನ್ನೋದಕ್ಕೆ ಕ್ರೀಡಾಪಟುಗಳಿಗೆ ಟ್ರೈನಿಂಗ್ ನೀಡೋಕೆ ಒಳ್ಳೆ ಕೋಚ್ಗಳು ಇಲ್ಲೇ ಇರೋದು ಕೂಡ ಮತ್ತೊಂದು ಪ್ರಮುಖ ಕಾರಣ. ಪುಲ್ಲೇಲ ಗೋಪಿಚಂದ್ ಗರಡಿಯಲ್ಲಿ PV ಸಿಂಧು, ಸೈನಾ ನೆಹ್ವಾಲ್ ನಂತಹ ಮೆಡಲಿಸ್ಟ್ಗಳು ಮೇಲ್ ಬಂದಿರಬಹುದು. ಹಾಗಿದ್ರೆ ಬೇರೆ ಕ್ರೀಡೆಗಳ ಕಥೆ ಏನು? ಅಥ್ಲೀಟ್ಗಳಾದ ಅಂಜು ಬಾಬಿ ಜಾರ್ಜ್ಗೆ ಅವರ ಪತಿ ರಾಬರ್ಟ್ ಬಾಬಿ ಜಾರ್ಜ್ ಕೋಚ್ ಆಗಿದ್ರು. ಜೊತೆಗೆ ಒಬ್ಬ ಆಟಗಾರರಿಗೆ ಲೈಫ್ ಟೈಮ್ ಕೋಚನ್ನು ಅಪಾಯಿಂಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಆದರೆ ನಮ್ಮಲ್ಲಿ ಆಗಾಗ ಕೋಚ್ಗಳನ್ನು ಚೇಂಜ್ ಮಾಡ್ತಿರ್ತಾರೆ. ಇದು ಆಟಗಾರರ ಮೇಲೆ ನೆಗೆಟಿವ್ ಪರಿಣಾಮ ಬೀರಬಹುದು. ಇನ್ನು
ಆಟಗಾರರಿಗೆ ವಿದೇಶಿ ಕೋಚ್ಗಳಿಂದಾನು ಟ್ರೈನಿಂಗ್ ಕೊಡಿಸಿ ಒಲಿಂಪಿಕ್ಸ್ಗೆ ರೆಡಿ ಮಾಡಬೇಕು. ಈ ಬಗ್ಗೆ ಸರ್ಕಾರಗಳು ಮತ್ತು ಸ್ಪೋರ್ಟ್ಸ್ ಅಸೋಸಿಯೇಷನ್ಗಳು ಯೋಚನೆ ಮಾಡಬೇಕು. ಕಾರಣ ನಂಬರ್ 6, ಹಾರ್ಡ್ ವರ್ಕ್. ಅವಿರತ ಅಭ್ಯಾಸಗಳಿಂದಾನೇ ಅಥ್ಲೀಟ್ಗಳು ಒಂದು ರೂಪವನ್ನ ಶೇಪನ್ನ ಪಡ್ಕೊಳ್ಳೋಕೆ ಸಾಧ್ಯ. ಇಲ್ಲಿ ನ್ಯಾಚುರಲ್ ಟ್ಯಾಲೆಂಟ್ ಅಂತ ಯಾವುದು ಇರಲ್ಲ ಅನ್ನೋದು ಕೆಲವರು ವಾದ. ಯಾವುದಾದ್ರೂ ಕ್ರೀಡೆಯಲ್ಲಿ ಸಕ್ಸಸ್ ಕಾಣಬೇಕು ಅಂದರೆ ಮಿನಿಮಮ್ 10,000 ಗಂಟೆಗಳ ಅಭ್ಯಾಸ ಅಗತ್ಯ ಅಂತ ಥಿಯರಿ ಆಫ್ 10,000 hours ಆಫ್ ಮಿನಿಮಮ್ ಪ್ರಾಕ್ಟೀಸ್ನಲ್ಲಿ ಹೇಳಿದ್ದಾರೆ ಆಂಡ್ರೂಸ್ ಎರಿಸನ್. ಟ್ಯಾಲೆಂಟ್ ಅನ್ನೋದು ಬರೋದು ಹಾರ್ಡ್ ವರ್ಕ್ನಿಂದ, ಆದರೆ ಭಾರತದಲ್ಲಿ ಇದರ ಕೊರತೆ ಇದೆ. ಬೇರೆ ದೇಶದ ಕ್ರೀಡಾಪಟುಗಳು ಆ ಕ್ರೀಡೆ ಜೊತೆಯಲ್ಲೇ ಬಾಲ್ಯವನ್ನು ಕಳೆದಿರ್ತಾರೆ. ಅವರ ಗುರಿ ಅದೊಂದೇ ಆಗಿರುತ್ತೆ, ಅದಕ್ಕಾಗಿ ತುಂಬ ಅಭ್ಯಾಸ ಮಾಡಿರ್ತಾರೆ. ಅಂಥವನ್ನೇ ಭಾರತೀಯರು ಒಲಿಂಪಿಕ್ಸ್ನಲ್ಲಿ ಎದುರಿಸ್ತಾರೆ. ಉದಾಹರಣೆಗೆ ಚೀನಾವನ್ನೇ ನೋಡಿ, ಅಲ್ಲಿ ಎ ಶಿವೆನ್ ಅಂತ ಸ್ವಿಮ್ಮಿಂಗ್ ಸೆನ್ಸೇಷನ್ ಲಂಡನ್ ಒಲಿಂಪಿಕ್ಸ್ನಲ್ಲಿ ಪರಾಕ್ರಮವನ್ನು ಮೆರೆದಂಥವ್ರು, ಹಲವು ಮೆಡಲ್ಗಳನ್ನು ಬಾಚಿಕೊಂಡಂಥವ್ರು ಎ ಶಿವೆನ್. ಅವರು 6 ವರ್ಷದ ಮಗು ಇದ್ದಾಗ, ಬಾಲಕಿ ಇದ್ದಾಗ ಓಕೆ ಸ್ವಿಮ್ಮಿಂಗ್ ಟ್ಯಾಲೆಂಟ್ ಇದೆ ಅಂತೇಳಿ ಸರ್ಕಾರ ಗುರುತಿಸಿ ಅವ್ರನ್ನ ಎತ್ತಾಕೊಂಡೋಗಿ ಟ್ರೈನಿಂಗ್ ಕೊಟ್ಟು ಅವರು 22 ವರ್ಷ ಬರೋಷ್ಟರಲ್ಲಿ ಒಲಿಂಪಿಕ್ಸ್ನಲ್ಲಿ ಹಲವು ಪದಕಗಳನ್ನು ಗೆಲ್ಲೋ ಚಾಂಪಿಯನ್ ಸ್ವಿಮ್ಮರ್ ಅನ್ನಾಗಿ ರೂಪಿಸಿತು ಚೀನಾ. ಆ ರೀತಿ ಚಿಕ್ಕ ವಯಸ್ಸಿಂದ ಫೋಕಸ್ಡ್ ಆಗಿ ಅದಕ್ಕೋಸ್ಕರನೇ ರೂಪಿಸ್ತಾರೆ ಜೀವನವನ್ನು. ಅಂಥವ್ರನ್ನೆಲ್ಲ ಭಾರತೀಯರು ಒಲಿಂಪಿಕ್ಸ್ನಲ್ಲಿ ಫೇಸ್ ಮಾಡ್ತಾರೆ. ಹೀಗಾಗಿ ಭಾರತೀಯರಿಗೆ ಅವರು ಎಕ್ಸ್ಟ್ರೀಮ್ ಹಾರ್ಡ್ ವರ್ಕ್ ಮಾಡಿದ್ದೀವಿ, ನಾವು ಫುಲ್ ರೆಡಿ ಇದ್ದೀವಿ, ಭಾರತದ ಮಟ್ಟಿಗೆ ನೋಡಿದ್ರೆ ಅವರು ಚಾಂಪಿಯನ್ಸ್ ಥರ ಇರ್ತಾರೆ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಅದಕ್ಕಿಂತಲೂ ವಿಪರೀತವಾಗಿ ಪಳಗಿ ಬಂದವ್ರನ್ನ ಫೇಸ್ ಮಾಡ್ತಾರಲ್ಲ, ಹಾಗಾಗಿ ಎಡವ್ತಾರೆ. ಭಾರತದಲ್ಲಿ ಕೆಲವೊಂದು ಅಥ್ಲೀಟ್ಗಳು ಆಕಸ್ಮಿಕವಾಗಿ ಅಥ್ಲೀಟ್ಗಳಾಗ್ತಾರೆ. ಕೆಲವರು ಸೇನೆಗೆ ಅಂತ ಸೇರಿರ್ತಾರೆ. ಅಲ್ಲಿ ಓಕೆ ಚೆನ್ನಾಗಿ ಓಡ್ತೀಯಾ ಅಂಥೇಳಿ ಅವ್ರನ್ನ ಕ್ರೀಡೆಗೆ ಸೇರಿಸಿರ್ತಾರೆ, ಬೇರೆ ಬೇರೆ ಆಟಗಳಿಗೆ ಸೇರಿಸಿರ್ತಾರೆ. ಈ ಹಿಂದೆ ಭಾರತದ ಪರ ಮ್ಯಾರಥಾನ್ ನೋಡಿದ ಟಿ ಗೋಪಿ ಮತ್ತು ಖೆಥರಾ ಮುಂತಾದವರು ಸೇನೆಯಿಂದ ಸೃಷ್ಟಿಸಲಾದ ಅಥ್ಲೀಟ್ಗಳಾಗಿದ್ದಾರೆ. ಜೊತೆಗೆ ಭಾರತದ ಅಥ್ಲೀಟ್ಗಳು ಹೆಚ್ಚು ಫೋಕಸ್ಡ್ ಆಗಿರೋದಿಲ್ಲ, ಹೆಚ್ಚು ಪ್ರಾಕ್ಟೀಸ್ ಮಾಡಲ್ಲ. ಆದರೆ ಅಮೆರಿಕದ ಮಾಜಿ ಸ್ವಿಮ್ಮಿಂಗ್ ವಿಚಾರದಲ್ಲಿ ಚಿನ್ನದ ಮೀನು ಅಂತ ಕರೆಸ್ಕೊಳ್ಳೋ ಲೆಜೆಂಡ್ ದಂತಕತೆ ಮೈಕಲ್ ಫೆಲ್ಪ್ಸ್ ತಗೊಳ್ಳಿ. ಈತ ಒಲಿಂಪಿಕ್ಸ್ ಶುರುವಾಗೋಕ್ಕೂ 1 ವರ್ಷ ಮುಂಚಿನಿಂದಲೇ ನಿರಂತರ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅಮೆರಿಕದ ಅಥ್ಲೀಟ್ಗಳಿಗೆ ಭಾನುವಾರ ರಜೆ ಕೊಟ್ಟರೂ ಕೂಡ ಈತ ಮಾತ್ರ ರಜೆಯನ್ನು ತೆಗೆದುಕೊಳ್ಳದೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರು. ಇದರಿಂದ ತನಗೆ 50 ದಿನ ಹೆಚ್ಚುವರಿಯಾಗಿ ಪ್ರಾಕ್ಟೀಸ್ ಸಿಕ್ಕಂತಾಯಿತು ಅಂತ ಹೇಳಿದರು ಮೈಕೆಲ್ ಫೆಲ್ಪ್ಸ್. ಪ್ರಾಕ್ಟೀಸ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಕಾರಣ ನಂಬರ್ 7, ಛಲ. ಟಾಪ್ ರ್ಯಾಂಕಿಂಗ್ ಸ್ಪೋರ್ಟ್ಸ್ ಪರ್ಸನ್ಗಳ ಕೋರ್ ಕ್ವಾಲಿಟಿ ಏನು ಅಂದರೆ ಮೆಡಲ್ ಗೆಲ್ಲಲೇಬೇಕು ಅನ್ನೋ ಛಲವನ್ನು ಅವ್ರು ಯಾವತ್ತೂ ಬಿಟ್ಕೊಡಲ್ಲ. ಸಿಲ್ವರ್ ಮೆಡಲ್ ಕಳ್ಕೊಂಡ್ರೆ ಗೋಲ್ಡ್ ಮೆಡಲನ್ನೇ ಕಳ್ಕೊಂಡಂತೆ ಫೀಲ್ ಆಗ್ತಾರೆ. ಆದರೆ ನಮ್ಮಲ್ಲಿ ಕೆಲ ಆಟಗಾರರು ಕನಿಷ್ಠ 1 ಮೆಡಲ್ ಗೆದ್ದರೆ ಸಾಕು, ಅದು ಯಾವ್ದು ಬೇಕಾದರೂ ಇರಲಿ ಅನ್ನೋ ಮನೋಭಾವನೆ ನಮ್ಮ ದೇಶದಲ್ಲಿ. ಅಷ್ಟೇ ನಾವೆಲ್ಲ ಖುಷಿ ಪಡ್ತೀವಿ. ಚಿನ್ನವನ್ನೇ ಗೆಲ್ಲಬೇಕು, ಬೆಳ್ಳಿನೇ ಗೆಲ್ಲಬೇಕು ಅಂತೆಲ್ಲ ಯೋಚನೆ ಮಾಡಲ್ಲ ನಾವು. ಸೋತ ಮೇಲೆ ನನ್ನ ಪರ್ಫಾರ್ಮೆನ್ಸ್ನಿಂದ ಖುಷಿಯಾಗಿದೆ ಅಂತ ನಾವು ಅಷ್ಟಕ್ಕೆ ತೃಪ್ತಿ ಪಡ್ಕೋತೀವಿ. ಆದರೆ ಮುಂದಿನ ಸಲ ಚಿನ್ನ ಗೆಲ್ತೀನಿ ಅನ್ನೋ ಛಲ ಅವರಲ್ಲಿ ಬರಬೇಕು. ಆ ನಿಟ್ಟಿನಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಸರ್ಕಾರದಿಂದಲೂ ಅವರಿಗೆ ಸಪೋರ್ಟ್ ಸಿಗಬೇಕು. ಆಗ ಮಾತ್ರ ಮೆಡಲ್ಸ್ ಲಿಸ್ಟಲ್ಲಿ ನಾವು ಮೇಲಕ್ಕೆ ಬರೋಕ್ಕೆ ಸಾಧ್ಯ. 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಡೈವಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದ ಬ್ರಿಟನ್ನ ಡೈವರ್ ಕ್ರಿಸ್ ಮೇಯರ್ಸ್ಗೆ 7 ವರ್ಷದ ಹಿಂದೆ ಇಂಜುರಿ ಆಗಿತ್ತು. ಆಗ ವೈದ್ಯರು ನೀನು ಬದುಕೋ ಚಾನ್ಸಸ್ ಕೇವಲ 5% ಅಂತ ಹೇಳಿದ್ರಂತೆ. ಯಾರು 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಡೈವಿಂಗ್ನಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ದ ಬ್ರಿಟನ್ನ ಡೈವರ್ ಕ್ರಿಸ್ ಮೇಯರ್ಸ್ಗೆ 7 ವರ್ಷಗಳ ಹಿಂದಷ್ಟೇ ಇಂಜುರಿ ಆಗಿತ್ತು. ವೈದ್ಯರು ಹೇಳಿದರು ಮೆಡಲ್ ಗೆಲ್ಲೋ ಚಾನ್ಸಸ್ ಅಲ್ಲ, ನೀನು ಬದುಕೋ ಚಾನ್ಸಸ್ಸೇ ಕೇವಲ 5% ಅಂತ ಹೇಳಿದರು. ಇಂತಹ ಕ್ರಿಸ್ ಮೇಯರ್ಸ್ ಬದುಕಿದ ಮಾತ್ರ ಅಲ್ಲ, 2016 ಚಿನ್ನದ ಪದಕವನ್ನು ಗೆದ್ದು ಒಲಿಂಪಿಕ್ನಲ್ಲಿ ಇತಿಹಾಸ ಸೃಷ್ಟಿ ಮಾಡಿದರು. ತಾನು ಸಾವಿನ ಬಾಗಿಲಿನಿಂದ ಬಂದಿದ್ದೇನೆ, ಹೀಗಾಗಿ ನನಗೆ ಹೆಮ್ಮೆ ಇದೆ ಅಂತ ಹೇಳಿದರು. ಆದರೆ ಕೆಲ ಆಟಗಾರರು ಸಣ್ಣ ಇಂಜುರಿ ಆದರೆ ಸಾಕು ನಿವೃತ್ತಿ ಘೋಷಿಸುವ ಬಗ್ಗೆ ಯೋಚನೆ ಮಾಡ್ತಾರೆ. ಆಲ್ರೆಡಿ ನಟ್ಟು ಬೋಲ್ಟೆಲ್ಲ ಲೂಸ್ ಆಗಿದೆ, ಅದನ್ನಾರು ಉಳಿಸ್ಕೊಳ್ಳೋಣ, ಸಾಕು ಆಟ ಅಂಥೇಳಿ ನಿವೃತ್ತಿಯ ಯೋಚನೆಯನ್ನು ಮಾಡ್ತಾರೆ. ಸೊ ಅದು ವೈಯಕ್ತಿಕ, ಅವ್ರವ್ರ ಜೀವದ ಮೇಲೆ ಅವ್ರವ್ರಿಗೆ ಆಸೆ ಇದ್ದೇ ಇರುತ್ತೆ. ಆದರೆ ಎಕ್ಸಾಂಪಲ್ ಅಷ್ಟೇ ನಾವು ನಿಮಗೆ ಇಲ್ಲಿ ನೀಡ್ತಾ ಇರುವಂಥದ್ದು. ಯಾವ ಥರದ ಯೋಚನೆಗಳು ಕೂಡ ಇರುತ್ತೆ, ಯಾವ ಥರದ ಕಾಂಪಿಟೇಷನ್ ಇದೆ ಜಗತ್ತಲ್ಲಿ. ಓಕೆ, ನಾವೇನೋ ಸ್ವಲ್ಪ ರಿಟೈರ್ಮೆಂಟ್ ತೊಗೊಳ್ತೀವಿ, ನಮಗೆ ಸಾಕಪ್ಪ, ನಾವು ಓಕೆ ಒಂದು ಮಟ್ಟಿಗೆ ಆಯಿತು ಸಾಕಪ್ಪ ಅಂತ ಯೋಚನೆ ಮಾಡ್ತೀವಲ್ಲ. ಆದರೆ ಜಗತ್ತಲ್ಲಿ ಎಂತಹ ಕಾಂಪಿಟೇಷನ್ ಇದೆ, ಯಾವ ಲೆವೆಲ್ಗೆ ಹೋಗ್ತಾರೆ, ಹಾಗಾಗಿ ನಮಗೆ ಯಾವ ರೀತಿಯಲ್ಲಿ ಹೋದ ಕಷ್ಟ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಇದೆ. ಕಾರಣ ನಂಬರ್ 8, ಭ್ರಷ್ಟಾಚಾರ. ಸ್ಪೋರ್ಟಿಂಗ್ ಅಸೋಸಿಯೇಷನ್ಗಳಲ್ಲಿ ತಾಂಡವಾಡ್ತಿರೋ ಭ್ರಷ್ಟಾಚಾರ, ಹಗರಣಗಳು ಕೂಡ ದೊಡ್ಡ ಕಾರಣ ಇಲ್ಲಿ. 2012 ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇರೋ ನಾಯಕರನ್ನು ಆಯ್ಕೆ ಮಾಡಿದ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ IOC ಅಮಾನತು ಮಾಡಿತ್ತು. ಇದರ ಪರಿಣಾಮ
ಸೋಚಿ ಇವೆಂಟ್ ಗೇಮ್ಸ್ನಲ್ಲಿ ಭಾರತದ ಆಟಗಾರರು ಭಾರತದ ಬ್ಯಾನರ್ ಬದಲು IOC ಫ್ಲಾಗ್ ಅಡಿಯಲ್ಲಿ ಆಡುವಂತಾಯಿತು. ಜೊತೆಗೆ ಸ್ಪೋರ್ಟ್ಸ್ ಗವರ್ನಿಂಗ್ ಬಾಡೀಸ್ನಲ್ಲಿ ನಡೆಯೋ ಭ್ರಷ್ಟಾಚಾರ, ಫೇವರಿಟಿಸಮ್, ನಿರಾಸಕ್ತಿ, ಕಳಪೆ ನಿರ್ವಹಣೆ ಯುವ ಆಟಗಾರರನ್ನ, ಅವರ ಪ್ರತಿಭೆಯನ್ನ ಅಲ್ಲೇ ಚಿವುಟ್ ಬಿಡುತ್ತೆ. ಕಾರಣ ನಂಬರ್ 9, ಕ್ರಿಕೆಟ್. ಹೌದು ಸ್ನೇಹಿತರೆ, ಭಾರತೀಯರಾದ ನಾವು ಕ್ರಿಕೆಟ್ ಅನ್ನ ತುಂಬಾ ಇಷ್ಟಪಡ್ತೀವಿ. ಇದೇ ಕಾರಣಕ್ಕೆ ಉಳಿದ ಕ್ರೀಡೆಗಳು ಕ್ರಿಕೆಟ್ ರೀತಿಯಲ್ಲಿ ಜನಪ್ರಿಯತೆಯನ್ನು ಪಡೆದಿಲ್ಲ. ಎಲ್ಲ ಕಡೆನೂ ಕ್ರಿಕೆಟ್ ಮೈದಾನಗಳನ್ನು ನೋಡ್ತೀವಿ. ಅದು ಮೈದಾನ ಯಾವುದೇ ಇರಲಿ, ಅದು ರೋಡೇ ಆಗಿರಲಿ, ನಾವು ಕ್ರಿಕೆಟ್ಟೇ ಅದರಲ್ಲಿ ಆಡ್ತೀವಿ. ಬೇರೆ ಸ್ಪೋರ್ಟ್ಸ್ಗೆ ಮೈದಾನ ಮಾಡಿಕೊಟ್ಟು ಅದರಲ್ಲಿ ನಾವು ಕ್ರಿಕೆಟ್ಟೇ ಆಡ್ತೀವಿ. ಮೈದಾನ ಎಲ್ಲೇ ಹೋದರೂ ಪರವಾಗಿಲ್ಲ. ಆಗಲೇ ಹೇಳಿದಾಗೆ ಗಲ್ಲಿಗಳಲ್ಲೂ ನಾವು ಕ್ರಿಕೆಟ್ ಆಡ್ತೀವಿ. ನಾವು ಬ್ಯಾಟ್ ಬಾಲ್ ಇಲ್ಲ ಅಂದರೂ ಪರವಾಗಿಲ್ಲ, ಅಡಿಕೆ ಮರದ್ದು ಮಡಲನ್ನು ಕಟ್ ಮಾಡಿ ಪೇಪರ್ ಉಂಡೆಲೆ ಬಾಲ್ ಮಾಡಿ ಅದರಲ್ಲೂ ಕೂಡ ನಾವು ಕ್ರಿಕೆಟ್ ಆಡ್ತೀವಿ. ಆ ಮಟ್ಟಿಗಿನ ಕ್ರಿಕೆಟ್ ಹುಚ್ಚು ನಮ್ಮಲ್ಲಿ. ಒಂದೇ ಗ್ರೌಂಡ್ನಲ್ಲಿ 10 ಟೀಮ್ಗಳು ಕ್ರಿಕೆಟ್ ಆಡ್ತೀವಿ. ವಿಶ್ವ ದಾಖಲೆ ಎಲ್ಲೂ ಆಡೋಕ್ಕಿಲ್ಲ ಈ ರೀತಿ. ಮೋಸ್ಟ್ಲಿ ಒಂದೇ ಗ್ರೌಂಡಲ್ಲಿ 16 ಟೀಮ್ಗಳು ಕ್ರಿಕೆಟ್ ಆಡೋದು ನಾವು ಭಾರತದ ಗ್ರೌಂಡ್ಗಳಲ್ಲಿ ನೋಡ್ತೀವಿ. ಎಲ್ಲಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಎಲ್ಲಿ ಬಾಲಿಂಗ್ ಮಾಡ್ತಿದ್ದಾರೆ, ಫೀಲ್ಡರ್ ಯಾರು, ಯಾವ ಟೀಮಲ್ಲಿ ಯಾರಿದ್ದಾರೆ ಏನೂ ಗೊತ್ತಾಗೋದಿಲ್ಲ. ಆ ಮಟ್ಟಿಗೆ ನಗರಗಳಲ್ಲಂತೂ ತುಂಬ ಈ ರೀತಿ ಜಾಸ್ತಿ ಕಾಣುತ್ತೆ. ಆದರೆ ಉಳಿದ ಕ್ರೀಡೆಗಳ ಬಗ್ಗೆ ನಾವು ಆ ಪರಿ ಕ್ರೇಜ್ ತೋರಿಸಲ್ಲ. ಇತರ ಕ್ರೀಡೆಗಳ ಗ್ರೌಂಡ್ಗಳು ಅಲ್ಲೊಂದಿಲ್ಲೊಂದು ಅನ್ನೋ ಥರ ಇವೆ. ಕ್ರೀಡಾ ಫೆಸಿಲಿಟಿಗಳು ಹೆಚ್ಚಿನ ಈ ರೀತಿಯ ಫೆಸಿಲಿಟಿಗಳು ನಗರ ಪ್ರದೇಶಕ್ಕೆ ಸೀಮಿತವಾಗಿವೆ. ಇದರಿಂದ ಹಾಕಿಯಂತಹ ಇತರ ಕ್ರೀಡೆಗಳಿಂದ ಗ್ರಾಮೀಣ ಪ್ರದೇಶದ ಜನ ತುಂಬ ದೂರ ಉಳಿಯುವಂತಾಗಿದೆ. ಆದರೆ ಕ್ರಿಕೆಟ್ ಹಾಗಲ್ಲ. ಅದು ಎಲ್ರಿಗೂ ಗೊತ್ತಿದೆ, ಬಹುತೇಕ ಎಲ್ಲರೂ ಆಡ್ತಾರೆ. ಜೀವನದಲ್ಲಿ ಯಾವತ್ತೂ ಕ್ರಿಕೆಟ್ ಆಡಿಲ್ಲ ಅಂದರೂ ನೋಡಿನಾದರೂ ಕೂಡ ಬ್ಯಾಟ್ ಹಿಡಿಯೋದು ಹೇಗೆ, ಬಾಲ್ ಹಾಕೋದು ಹೇಗೆ ಅನ್ನೋದು ತಕ್ಕ ಮಟ್ಟಿಗಾರು ಕಲ್ತ್ಕೊಂಡಿರ್ತಾರೆ. ಆದರೆ ದುರದೃಷ್ಟವಶಾತ್ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಇಲ್ಲ. ಹೀಗಾಗಿ ಭಾರತ ಕ್ರಿಕೆಟ್ನಲ್ಲಿ ಗೋಲ್ಡ್ ಮೆಡಲ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ ಸದ್ಯಕ್ಕೆ ಒಲಿಂಪಿಕ್ಕಲ್ಲಿ. ಯಾಕಂದರೆ ಆ ಗೇಮ್ ಸದ್ಯಕ್ಕೆ ಇಲ್ಲ ಒಲಿಂಪಿಕ್ಕಲ್ಲಿ. ಕ್ರಿಕೆಟ್ ಮೇಲಿನ ಭಾರತೀಯರ ಈ ಪರಿ ಪ್ರೀತಿ ಕ್ರೇಜ್ನಿಂದಾನೇ ಅದು ಇವತ್ತು ದೊಡ್ಡ ಬಿಸ್ನೆಸ್ ಆಗಿ ಬದಲಾಗಿದೆ. ಕ್ರಿಕೆಟ್ ಮೇಲೆ ಹೆಚ್ಚೆಚ್ಚು ಹಣ ಹೂಡಿಕೆ ಆಗ್ತಾ ಇದೆ, ದುಡ್ಡು ಸುರಿತಾ ಇದೆ ಕ್ರಿಕೆಟ್ ಮೇಲೆ. ಜೊತೆಗೆ ಕ್ರಿಕೆಟ್ನಲ್ಲಿ 1-2 ಮ್ಯಾಚಲ್ಲಿ ಮಿಂಚಿದ್ರೆ ಸಾಕು, ಜಾಹೀರಾತುಗಳಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲೂ ಕೂಡ ಸರಿಯಾಗಿ ದುಡ್ಡು ಸುರಿತಾರೆ. ಇದರ ಪರಿಣಾಮ ಏನು? ಕ್ರಿಕೆಟರ್ಸ್ ಆರ್ಥಿಕವಾಗಿ ಸಶಕ್ತರಾಗಿದ್ದಾರೆ, ತುಂಬ ಸಶಕ್ತರಾಗಿದ್ದಾರೆ ಸ್ಟಾರ್ ಕ್ರಿಕೆಟರ್ಸ್. ಹೀಗಾಗಿ ಅವರು ಕೇವಲ ಅದ್ರ ಕಡೆ ಮಾತ್ರ ಫೋಕಸ್ ಮಾಡಿಕೊಂಡು ಹೊಟ್ಟೆಪಾಡಿ ಏನಪ್ಪ ಅಂತ ಬೇರೆ ಯೋಚನೆ ಮಾಡೋ ಅಗತ್ಯ ಅವ್ರಿಗೆ ಇರೋದಿಲ್ಲ ಭಾರತದಲ್ಲಿ ಕ್ರಿಕೆಟರ್ಸ್ಗೆ. ಹೀಗಾಗಿ ಕ್ರಿಕೆಟ್ ಭಾರತದಲ್ಲಿ ಚೆನ್ನಾಗಿ ಬೆಳೆದ್ಬಿಟ್ಟಿದೆ. ಕ್ರಿಕೆಟರ್ಸ್ಗೆ ಒಳ್ಳೆ ತರಬೇತಿಯನ್ನು ಕೂಡ ಕೊಡಲಾಗುತ್ತೆ. IPL ಅದು ಇದು ಅಂತ ಹಲವು ಪ್ರೀಮಿಯರ್ ಲೀಗ್ಗಳು ಕೂಡ ನಡೀತವೆ. ಇದರಿಂದ ಭಾರತ ತಂಡಕ್ಕೆ ಒಳ್ಳೊಳ್ಳೆ ಕ್ರಿಕೆಟರ್ ಸಿಗ್ತಾರೆ. ಆದರೆ ಬೇರೆ ಕ್ರೀಡೆಗಳ ವಿಚಾರಕ್ಕೆ ಬಂದರೆ ಇದೆಲ್ಲ ಏನೂ ಇರೋದೇ ಇಲ್ಲ. ಬೇರೆ ಸ್ಪೋರ್ಟ್ಸ್ ಮೇಲೆ ಹಣ ಹೂಡಿಕೆ ಮಾಡೋರ ಸಂಖ್ಯೆ ಕೂಡ ತುಂಬ ಕಮ್ಮಿ. ರಿಟರ್ನ್ಸ್ ಬೇಕಲ್ಲ ಸ್ವಾಮಿ, ದುಡ್ಡು ಹಾಕೋದೊಡ್ದಲ್ಲ. ಇದರ ಪರಿಣಾಮ ಕ್ರಿಕೆಟ್ ಬಿಟ್ಟು ಇತರೆ ಕ್ರೀಡೆಗಳು ಸೈಡಿಗೆ ಹೋಗ್ತಾ ಇವೆ. ಇತ್ತೀಚಿನ ಕೆಲ ವರ್ಷಗಳಲ್ಲಿ ಪ್ರೀಮಿಯರ್ ಬ್ಯಾಡ್ಮಿಂಟನ್ ಲೀಗ್, ಪ್ರೋ ಕಬಡ್ಡಿ ಮುಂತಾದಂತಹ ಪ್ರೀಮಿಯರ್ ಲೀಗ್ಗಳನ್ನು ಆಡಿಸಲಾಗ್ತಾ ಇದೆ. ತಕ್ಕಮಟ್ಟಿಗೆ ಜನಪ್ರಿಯತೆಯನ್ನು ಕೂಡ ನಿಧಾನ ಗಳಿಸ್ಕೊಳ್ತಾ ಇವೆ. ಇನ್ನಷ್ಟು ಎಫರ್ಟ್ ಬೇಕು. ಇಲ್ಲಿ ಒಲಿಂಪಿಕ್ಸ್ನಲ್ಲಿ ಆಡಿಸೋ ಕ್ರೀಡೆಗಳನ್ನು ಕೂಡ ಬ್ಲೇಮ್ ಮಾಡಬೇಕಾಗತ್ತೆ. ಹಾಕಿ ಒಂದನ್ನು ಬಿಟ್ಟರೆ ಭಾರತದ ಕ್ರೀಡೆ ಅಂತ ಒಲಿಂಪಿಕ್ಸ್ನಲ್ಲಿ ಯಾವುದು ಕಾಣೋದೇ ಇಲ್ಲ. ಅದು ಭಾರತ ಶಕ್ತವಾಗಿರುವಂಥ ಕ್ರಿಕೆಟ್ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು. ನಮ್ಮ ದೇಶದಲ್ಲಿ ಅಸಂಖ್ಯ ಗೇಮ್ಗಳಿವೆ, ಯಾವುದೂ ಕೂಡ ಅಲ್ಲಿ ಕಾಣೋದಿಲ್ಲ. ಅದು ಯಾವ್ಯಾವುದೋ ಅರ್ಥ ಆಗದಿರೋ ಗೇಮ್ಗಳು, ಕಣ್ಣಲ್ಲಿ ಕಾಣದಿರೋ ಗೇಮ್ಗಳನ್ನೆಲ್ಲ ಆಡಿಸ್ತಾ ಇರ್ತಾರೆ. ಆದರೆ ನಮ್ಮ ಭಾರತ ಮತ್ತು ಭಾರತ ಉಪಖಂಡದ ಗೇಮ್ಗಳು ಹೆಚ್ಚಾಗಿ ಒಲಿಂಪಿಕ್ಸ್ನಲ್ಲಿ ಕಾಣಿಸೋದಿಲ್ಲ. ಇದರ ಪರಿಣಾಮ ಕೂಡ ಭಾರತೀಯರಿಗೆ ಯಾವುದೋ ಏಲಿಯನ್ ಲ್ಯಾಂಡಿಗೆ ಹೋದಂಗೆ ಫೀಲ್ ಆಗುತ್ತೆ ಕೆಲವೊಂದು ಗೇಮ್ಗಳನ್ನು ನೋಡಿದಾಗ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಭವ್ಯ ಭಾರತ, ವೇಗವಾಗಿ ಅಭಿವೃದ್ಧಿ ಹೊಂದಿರೋ ಭಾರತ, ಜಾಗತಿಕ ಶಕ್ತಿ ಆಗ್ತಿರೋ ಭಾರತ ಒಲಿಂಪಿಕ್ಸ್ನಲ್ಲಿ ಯಾಕೆ ಹಿಂದುಳಿದಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಇನ್ನಷ್ಟು ರೀಸನ್ ಇರ್ಬೋದು, ಇದು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾವು ಈ ಕ್ಷಣಕ್ಕೆ ಇಂಪಾರ್ಟೆಂಟ್ ಅನಿಸಿದಂತಹ ಒಂದಷ್ಟು ಸಂಗತಿಗಳನ್ನು ಮುಂದಿಟ್ಟಿದ್ದೀವಿ. ಜಗತ್ತಿನ ಅತಿ ದೊಡ್ಡ ಸ್ಪೋರ್ಟ್ಸ್ ಇವೆಂಟ್ ಆದ ಒಲಿಂಪಿಕ್ಸ್ ಬಗ್ಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಮಾಹಿತಿಯ ಕೊರತೆ ಇದೆ. ಮಾಧ್ಯಮಗಳಲ್ಲಿ ಒಲಿಂಪಿಕ್ಸ್ ಬಗ್ಗೆ ಕೇಳಿದ ಬಳಿಕವಷ್ಟೇ ಮಕ್ಕಳು ಅಥವಾ ಯುವಜನತೆ ಅಥ್ಲೀಟ್ ಆಗಬೇಕು ಅಂತ ಚೆನ್ನಾಗಿರುತ್ತಲ್ಲ ಆದರೆ ಅಂತ ಯೋಚನೆ ಮಾಡೋ ರೀತಿಯಾಗಿದೆ. ಇದರ ಜೊತೆಗೆ ಭಾರತೀಯರಿಗೆ ಶಿಕ್ಷಣದ ಕೊರತೆ ಕೂಡ ಇದೆ. ಮಕ್ಕಳು ಶಾಲೆ ಕಾಲೇಜಿಗೆ ಹೋದರೆ ಅವರ ಪ್ರತಿಭೆಯನ್ನು ಗುರುತಿಸೋಕೆ ತಕ್ಕ ಮಟ್ಟಿಗಾದರೂ ಆಗ್ಬೋದೇನೋ, ಆದರೆ ಶಾಲಾ ಕಾಲೇಜಿಗೆ ಹೋಗೇ ಇಲ್ಲ, ಪ್ರೈಮರಿ ಸ್ಕೂಲ್ ಆದಮೇಲೆ ಕಳಿಸೋದೇ ಇಲ್ಲ, ಅಥವಾ ಮಕ್ಕಳು ಓದೋದೇ ಇಲ್ಲ ಅಂದರೆ, ಹೈಯರ್ ಎಜುಕೇಷನ್ ಮಾಡೋರ ಪ್ರಮಾಣ ಕಮ್ಮಿ ಇದೆ ಅಂತ ಹೇಳಿದ್ರೆ, ಅಥವಾ ಶಾಲೆಗೆ ಹೋಗೋರ ಪ್ರಮಾಣನೇ ಕಮ್ಮಿ ಇದೆ ಅಂತ ಹೇಳಿದ್ರೆ, ಮುಂಚೆಗಿಂತ ಇಂಪ್ರೂವ್ಮೆಂಟ್ ಇದೆ ಇಲ್ಲ ಅಂತ ಹೇಳಲ್ಲ, ಆದರೆ ಇವತ್ತಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರೂ ಟ್ಯಾಲೆಂಟ್ ಇರ್ಬೋದಲ್ಲ, ಆ ಶಾಲೆಯಿಂದ ವಂಚಿತರಾದಂಥ ಮಕ್ಕಳಲ್ಲೂ ಕೂಡ ಒಬ್ಬ ಮೆಡಲಿಸ್ಟ್ ಇರ್ಬೋದಲ್ಲ, ಅದೆಲ್ಲ ಮಿಸ್ ಆಗಿ ಹೋಗುತ್ತೆ, ಗುರುತಿಸೋಕ್ಕಾಗೋದಿಲ್ಲ. ಅಲ್ಲದೆ ಒಲಿಂಪಿಕ್ಸ್ಗೆ ಆಯ್ಕೆ ಮಾಡುವಾಗಲೂ ಕೂಡ ಕೆಲವೊಂದು ಪ್ರತಿಭಾವಂತ ಅಥ್ಲೀಟ್ಗಳಿಗೆ ಚಾನ್ಸೇ ಸಿಗದೆ ಹೋಗ್ಬೋದು, ಗುರುತಿಸಲಿಕ್ಕೆ ಸಾಧ್ಯ ಆಗದೆ ಹೋಗ್ಬೋದು. ಹೀಗಾಗಿ ಸಣ್ಣ ವಯಸ್ಸಿನಿಂದಲೇ ಅಥ್ಲೀಟ್ಗಳನ್ನು ಆಯ್ಕೆ ಮಾಡೋಕ್ಕೆ ಮತ್ತು ಅವರಿಗೆ ಟ್ರೈನಿಂಗ್ ಕೊಡೋಕ್ಕೆ ಪ್ರಾಪರ್ ಸಿಸ್ಟಮನ್ನು ಜಾರಿಗೆ ತರಬೇಕು. ಇದು ಶಾಲೆ ಕಾಲೇಜು ಮಟ್ಟದಲ್ಲೇ ಶುರುವಾಗಬೇಕು. ನಿಮಗೆ 10 ವರ್ಷ ಬಿಟ್ಟು ಅಥವಾ ಒಂದು 12 ವರ್ಷ ಬಿಟ್ಟು ಇನ್ನೊಂದು 3 ಒಲಿಂಪಿಕ್ಸ್ ನಂತರ
ಒಂದು 25-30 ಮೆಡಲ್ ಬರಬೇಕು ಅಂದರೆ ನೀವು ಇವತ್ತಿನಿಂದನೇ 10-12 ವರ್ಷದ ನೂರಾರು ಸಾವಿರಾರು ಟ್ಯಾಲೆಂಟ್ಗಳನ್ನು ಹುಡುಕಿ ಅವರನ್ನು ಮೆಡಲಿಸ್ಟ್ ಆಗೋ ಮಟ್ಟಿಗೆ ಇವಾಗಿಂದನೇ ಟ್ರೈನಿಂಗ್ ಕೊಡ್ತಾ ರೂಪುಗೊಳಿಸ್ತಾ ಬರಬೇಕು. ಒಲಿಂಪಿಕ್ಕಿಗೆ ಟೀಮ್ ಹೊರಡುತ್ತಲ್ಲ, ಆವಾಗ ಅವ್ರ ಜೊತೆ ಸೆಲ್ಫಿ ತಗೊಂಡು ನೀವು ಗೆದ್ದು ಬನ್ನಿ, ನಿಮಗೆ 2 ಕೋಟಿ ಕೊಡ್ತೀವಿ 3 ಕೋಟಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದಲ್ಲ. ಅವ್ರು ಏನು ಅಲ್ಲಿ ನೀವು ಕೊಟ್ಟರೆ ಓಕೆ ಸರ್ಕಾರ ಕೊಡುತ್ತಂತ ಅನೌನ್ಸ್ ಮಾಡಿದ್ರು ಅಂತ ಹೋಗಿ ಎಲ್ಲ ರಾತ್ರಿ ಮ್ಯಾಜಿಕ್ ಮಾಡೋಕ್ಕಾಗತ್ತಾ? 16 ವರ್ಷಗಳ ಮುಂಚೆನೇ ತಯಾರಿ ಬೇಕೇ ಬೇಕು. ಕ್ರೀಡಾಪಟುಗಳಿಗೆ ಹೆಚ್ಚೆಚ್ಚು ಸ್ಕಾಲರ್ಶಿಪ್ಗಳನ್ನು ಕೊಡಬೇಕು. ಕೋಚ್ ಮತ್ತು ಟ್ರೈನರ್ಗಳನ್ನು ಸೆಲೆಕ್ಟ್ ಮಾಡೋಕ್ಕೆ ಹೈ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಬೇಕು. ಪ್ರತಿ ವಾರ ಪ್ರತಿ ತಿಂಗಳು ಅವರ ಇಂಪ್ರೂವ್ಮೆಂಟನ್ನು ಮಾನಿಟರ್ ಮಾಡಬೇಕು. ಓಕೆ 100 ಮೀಟರ್ 11 ಸೆಕೆಂಡಲ್ಲಿ ಓಡೋದನ್ನ ನೆಕ್ಸ್ಟ್ ವೀಕ್ ಎಷ್ಟು ಮೈಕ್ರೋ ಸೆಕೆಂಡ್ ಇಂಪ್ರೂವ್ಮೆಂಟ್ ಆಗಿದೆ, ಅದನ್ನು 1 ತಿಂಗಳು ಬಿಟ್ಟು ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ಕಮ್ಮಿ ಎಷ್ಟು ಆಗ್ತಾ ಬರ್ತಾ ಇದೆ, ಸ್ಪೀಡ್ ಹೇಗೆ ಹೆಚ್ಚಾಗ್ತಿದೆ, ಉದಾಹರಣೆಗೆ ಅದನ್ನು ಮಾನಿಟರ್ ಮಾಡ್ತಾ ಹೋಗಬೇಕು. ಮತ್ತಷ್ಟು ಪ್ರೋತ್ಸಾಹ ಕೊಡಬೇಕು. ಅವರ ದೈಹಿಕ ಬೆಳವಣಿಗೆಗೂ ಕೂಡ ಅವರು ಸಶಕ್ತರಾಗೋ ರೀತಿಯಲ್ಲಿ ಅವರಿಗೆ ಪೌಷ್ಟಿಕಾಂಶಯುಕ್ತ ಆಹಾರದ ಪೂರೈಕೆ ಕೂಡ ಆಗಬೇಕು. ಒಳ್ಳೊಳ್ಳೆ ಕೋಚ್ಗಳು ತುಂಬ ಮುಖ್ಯ. ಅಗತ್ಯವಿದ್ದರೆ ವಿದೇಶಗಳಿಂದಲೂ ಕೋಚ್ಗಳನ್ನು ಕರೆಸ್ಕೊಂಡ್ರೆ ತಪ್ಪಿಲ್ಲ. ಸರ್ಕಾರಗಳು ಕೂಡ ಸ್ಪೋರ್ಟ್ಸ್ ಬಜೆಟನ್ನು ಸ್ವಲ್ಪನಾದ್ರು ಜಾಸ್ತಿ ಮಾಡಬೇಕು. ಭ್ರಷ್ಟಾಚಾರವನ್ನು ಕಮ್ಮಿ ಮಾಡಬೇಕು. ಅಲ್ಲಿ ದುಡ್ಡು ಬಂದಿದ್ದೆಲ್ಲವೂ ಕೂಡ ನುಂಗೋಕೆ ಅನ್ನೋ ಮನೋಭಾವನೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿದೆಯಲ್ಲ, ಕೇವಲ ಸರ್ಕಾರ ಮಾತ್ರ ಅಲ್ಲ, ಸಮಾಜದಲ್ಲೂ ಕೂಡ ನಿಮ್ಮಲ್ಲೂ ಕೂಡ ಜನರಲ್ಲೂ ಕೂಡ ಬಹಳ ಬೇಜಾರಾಗುತ್ತೆ. ಭಾರತದಲ್ಲಿ ಭ್ರಷ್ಟಾಚಾರದ ಸ್ಥಿತಿ ನೋಡ್ತಾ ಇದ್ದಾರೆ. ಸರ್ಕಾರ ಸರಿ ಇಲ್ಲ ಅಂತ ಬೈತೀವಿ. ಯಾರು ಸರ್ಕಾರ? ನಮ್ಮ ಮಧ್ಯದಿಂದನೇ ಆಯ್ಕೆ ಆಗಿ ಹೋಗೋರು ಜನಪ್ರತಿನಿಧಿಗಳು ಅಂದರೆ ನಾವೇ ಆಯ್ಕೆ ಮಾಡ್ಕೊಳಿಸೋದು, ನಮ್ಮ ಪ್ರತಿಬಿಂಬ ಅವರು. ಅವ್ರಿಗೆ ಬೈತಿದ್ದೀವಿ ಅಂದರೆ ಕನ್ನಡ ನೋಡ್ಕೊಂಡು ನಾವೇ ಬೈತಿದ್ದೀವಿ ಅಂತ ಅರ್ಥ ಅಲ್ವಾ? ಹೀಗಾಗಿ ಈ ಸ್ಪೋರ್ಟ್ಸ್ ವಿಚಾರದಲ್ಲೂ ಕೂಡ ಅಷ್ಟೇ. ಓಕೆ ಇವ್ರ ಇನ್ಫ್ಲುಯೆನ್ಸ್ ಇದೆ, ಇವನನ್ನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಇವನು ದುಡ್ಡು ಕೊಡ್ತಾನೆ ಇವನು ಆಯ್ಕೆ ಮಾಡ್ಕೊಳ್ಳಿ, ಅಥವಾ ಸ್ಪೋರ್ಟ್ಸ್ ಡೆವಲಪ್ಮೆಂಟ್ಗೆ ಅಂತ ಕೊಟ್ಟಿರೋ ದುಡ್ಡನ್ನು ನುಂಗು ಹಾಕೋದು, ಇದೆಲ್ಲವೂ ಕೂಡ ಕಮ್ಮಿ ಆಗಬೇಕು. ಜೊತೆಗೆ ಆಗಲೇ ಹೇಳಿದ ಹಾಗೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಮಾಡೋ ಬದಲು 1-2 ಒಲಿಂಪಿಕ್ಸ್ ಮುಂಚೆಯಿಂದನೇ ನಾವು ನೆಕ್ಸ್ಟ್ 2 ಒಲಿಂಪಿಕ್ಸ್ ಬಿಟ್ಟು ನೆಕ್ಸ್ಟ್ 3ನೇ ಒಲಿಂಪಿಕ್ಸಲ್ಲಿ ಯಾವ ರೀತಿ ಮೆಡಲ್ ಗೆಲ್ಲಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರಿಪ್ರೇಷನ್ ಶುರುವಾಗಬೇಕು. ಜೊತೆಗೆ ಕ್ರೀಡಾ ಪರಿಕರಗಳನ್ನು ಉತ್ಪಾದನೆ ಮಾಡೋಕ್ಕೆ ನಮ್ಮ ದೇಶದ ಕಂಪನಿಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಈಗ ಅರ್ಜೆಂಟಿಗೆ ಬೇಕಪ್ಪ, ವಿದೇಶಗಳನ್ನು ತರಿಸಲೇಬೇಕಪ್ಪ, ದುಬಾರಿ ಆಗುತ್ತೆ, ತುಂಬ ತೆರಿಗೆ ಎಲ್ಲ ಇರುತ್ತೆ, ತೆರಿಗೆಗಳನ್ನು ಸ್ವಲ್ಪ ಕಮ್ಮಿ ಮಾಡಬೇಕು, ಈ ರೀತಿ. ಸೊ ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ ಹೇಳಿ? ಭಾರತ ಒಲಿಂಪಿಕ್ಸ್ನಲ್ಲಿ ಹಿಂದುಳಿಯೋಕೆ ನಿಮ್ಮ ಪ್ರಕಾರ ಕಾರಣ ಏನು ಅಂತ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನಾವು ಪಟ್ಟಿ ಮಾಡಿದ ಈ ಕಾರಣಗಳೇನಾದರೂ ತಪ್ಪಿದ್ರೂ ಕೂಡ ಅದನ್ನು ನೀವು ಹೈಲೈಟ್ ಮಾಡಿ ತೋರಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗೋಣ. ನಮಸ್ತೆ.